ಎಲ್ಲರೂ ಬಂದು ಒಂದು ಕಡೆ ಇದ್ವಿ. ಇವಾಗ ವಾಪಸ್ ಹೋಯ್ತಾ ಇದೀವಿ ಎಲ್ಲರೂ. ಇಲ್ಲಿ ಇವರಿಬ್ರು ಸಂಧಿ ಕತ್ಲೆಯಲ್ಲಿ ಬಂದು ಜಾಯ್ನ್ ಆಗಿದ್ರು ಇವರಿಬ್ರು. ಯಾರು ಮೈಸೂರು ರೋಡಲ್ಲಿ ನೈಟ್ ಬರಲೇಬೇಡಿ. ಮೈಸೂರು ಹೈವೇಲಿ ಎಷ್ಟು ಅವರ್ ಬಂದಿದ್ದು? 3 ಅವರ್ ಬರೀ ಹಂಸ್ಗಳು ಎಗುರ್ಸ್ಕೊಂಡೆ ಬಂದಿದ್ದಾಗೋಯ್ತು. ಕೋಲ್ಡ್ ಸ್ಟಾರ್ಟ್ ಮಾಡಕ್ ಇಟ್ಟಿದೀವಿ. ಇವನೆಲ್ಲೋ ಶಾಸ್ತ್ರಿ ಇದೊಂದು ಮೈನು ಮೊಬೈಲ್ ಹೋಲ್ಡರ್ ಬೇಕು. ಮೊಬೈಲ್ ಹೋಲ್ಡರ್ ಇದ್ಬಿಟ್ರೆ ಕರೆಕ್ಟಾಗಿ ಮೊಬೈಲ್ ಹೋಲ್ಡರ್ ತಗೊಂಡು ಇಲ್ಲಿ ಕುಂಡಿಸ್ಬಿಟ್ರೆ ಡಿಸ್ಪ್ಲೇ ಹೆಂಗೈತೆ ಅದೇ ತರ ನಿಂಗೆ ಫೋನ್ ಇಲ್ಲಿ ಕರೆಕ್ಟಾಗಿ ಕುಂಡಿಸ್ಬಿಡ್ಬೋದು ಪ್ಲೇಸ್ಮೆಂಟು. ಈ ತರ ಇದ್ರೆ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಪರ್ಫೆಕ್ಟ್ ಅನ್ಸದ್ ನನಗೆ. ಹಿಂಗ್ ಸೈಡಿಗೆ ಹಾಕಳಕ್ ನನಗೆ ಇಷ್ಟ ಆಗಲ್ಲಪ್ಪ ಒಂಥರ. ಓಕೆನಾ? ಮತ್ತೆ ಇದ್ರಲ್ಲಿ ಅಲ್ಲೊಂದು ಎಕ್ಸ್ಟೆಂಡರ್ ಹಾಕ್ಲಿಲ್ಲ ಅಂದ್ರೆ ಮುಂದೆ ಫ್ರಂಟ್ ಅಲ್ಲಿ ಫುಲ್ಲು ನಮ್ಗೆ ಹೊಡಿತದೆ ಫುಲ್ಲು ಮುಂದೆಯಿಂದ. ಬೇಕಾರೆ ಹಿಂದೆಯಿಂದ ಹಾಕಕ್ ಸಾಧ್ಯನೇ ಇಲ್ಲ ಬಿಡು. ಮುಂದೆದು ಏನ್ ಮಾಡ್ತವ್ರು? ಎಲ್ಲೋದ್ರು? ಚೆಕ್ ಮಾಡಿಸ್ತವ್ರ ಇಲ್ಲಿ ರಾತ್ರಿ ನೋಡ್ರಿ. ಕಾರಲ್ಲಿ ನಿಲ್ಸಿದಾಗ ಇಲ್ಲಿ ಯಾರೋ ಇಷ್ಟು ಟಚ್ ಮಾಡಿ ಉಜ್ಬಿಟ್ಟು ಹೋಗ್ಬಿಟ್ಟಿರೋದು. ಇಲ್ಲಿ ಹಿಂಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಫುಲ್ಲು 2 ಸೆಂಟಿಮೀಟರ್ ಒಳಗಡಿಕೆ ಹೋಗ್ಬಿಟ್ಟೈತೆ ಡೋರ್ ಹತ್ರ. ಅದು ಹೋಯ್ತಾ ಇಲ್ವಾ? ಇದು ಹೋಗಲ್ವಾ? ಇದು ಗುರು ಇದು ಹೋಗಲ್ವಾ? ಇಲ್ಲಿ ನೋಡ್ಲ ಹೆಂಗ್ ಕಚ್ಕೊಂಡೈತೆ ಒಂಥರ ಅದು. ನೋಡು ಅಂದ್ರೆ ಕರೆಕ್ಟ್ ವಾಶ್ ಮಾಡ್ರೆ ಹೋಯ್ತದೆ. ಹಿಂಗ್ ಅಂದ್ರೆ ಹೋಗಲ್ಲ. ಬಟ್ಟೆಲ್ ಹೊರ್ಸಿದ್ರು ಹೋಗಲ್ಲ ಅದು. ಬಟ್ಟೆಲ್ ಹೊರ್ಸಿದ್ರು ಹೋಗಲ್ಲ ಅದು. ಏನದು ಹಾಕೋದು? ಪಾಲಿಶು. ಆ ಪಾಲಿಶ್ ಹಾಕ್ಸಕ್ಕೆ ಹೋಗ್ಬಾರ್ದು ಕಣಲ್ಲಿ. ನ್ಯಾಷನಲ್ ವೇಸ್ಟ್ ಅದು. ಬೇಡ ಅಂದ್ರು ಹಾಕಿ ಕಳಿಸ್ಬಿಡ್ತಾರತೆಗೆ. ಅಲ್ಲಿಗಿದ್ರು ನಂದು ಇಲ್ಲಿ ತಕ ಐತೆ, ಅಲ್ಲಿಗಿದ್ರು ಆರ್ತದೆ. ಅದಕ್ಕೆ ಇನ್ನೊಂದು ಎಕ್ಸ್ಟೆಂಡರ್ ಬರ್ತದೆ ಇಷ್ಟುದ್ದ. ಅದನ್ನ ಹಾಕಿದ್ರೆ ಆರಲ್ಲ. ಇಲ್ಲಿಂದ ತೆಗ್ದು ನಮ್ಗೆ ಮಕ್ಕು ತಕ ಹೊಡೆ ತಕ ಬರ್ತದೆ ಅದು. ಇದಾಗಿದ್ಕೆ ಒಂಚೂರು ಡೀಲಿಂಗ್ ಮಾಡ್ಕೊಂಡು ನೀವ್ ಹೆಂಗ್ರಿ ಇವ್ರು ಕೈ ಎತ್ತಿದ್ರು ತಿರ್ಗಾ ಇಟ್ರಂತೆ ಅಲ್ಲಿಗೆನೆ. ಏನಾಗಿಲ್ಲ. ಇಲ್ಲಪ್ಪ ಅವೆಲ್ಲ ಏನಾಗಲ್ಲ. ಜೋರಾಗಿ ಹಾಕ್ಲಿಲ್ಲ. ನಾನು ಹೆಂಗ್ ಗೊತ್ತಾ, ಹಿಂಗ್ ಎತ್ತದ್ನ ಇವ್ರ ಹಿಂಗ್ ಕೈ ಹಿಂಗ್ ಇಟ್ರು ತಿರ್ಗಾ ತಕೊಂಡ್ರು. ಅದ್ ಹೆಂಗ್ 2 ಸೆಕೆಂಡ್ ತಿರ್ಗಾ ಇಕ್ಬಿಟ್ಟವ್ರು ಕಣದ ಒಳಗಡಿಕೆ. ನಾನು ಹಾಕ್ಲಿಲ್ಲ. ಹಿಂಗಿತ್ತಲ್ಲ ಹಿಂಗೆ ತೂಕ ಬಿಟ್ಟಿದ್ದೆ ಅಷ್ಟೇನೆ. ಅದು ನಾನ್ ಜೋರಾಗಿ ಹಾಕಿದ್ರೆ ಆಗಿರೋದು ಸರಿಯಾಗಿ. ಅಲ್ಲಿ ಒಂಚೂರು ಟಚ್ ಆಗಿದ್ಕೆ ಇವ್ರೊಂದು ಏನು ಮಾತುಕತೆ ಆಡ್ಕೊಂಡು. ಮಲಯಾಳಂ ಎಲ್ಲ ಬರುತ್ತಂತೆ ನಿಮ್ಗೆ? ಇವ್ನ್ಯಾವನ ಸೆಡೆ ನನ್ ಮಗ. ಬಾವನಾ ಇದೊಂದು ಮೊಬೈಲ್ ಹೋಲ್ಡರ್ ಹಾಕ್ಸ್ಕೋಬೇಕು ಕಣಲ್ಲ. 2 hours later. ಎಕ್ಸಾಕ್ಟ್ಲಿ ಇವಾಗ ಇನ್ನೊಂದು 1 ಕಿಲೋಮೀಟರ್ ಇರ್ಬೋದು ನಮ್ಮ ಮನೆಗೆ. ತಮಾಷೆ ಏನಪ್ಪಾ ಅಂತಂದ್ರೆ ನಮ್ಮ ಮನೆಯಲ್ಲಿ ಯಾರಿಗೂ ಒಬ್ರಿಗೂ ಗೊತ್ತಿಲ್ಲ ನಾನು ಹೊಸ ಗಾಡಿ ತಗೊಂಡಿರೋದು. ನಾನು ಹಳೆ ಗಾಡಿ CBR ಅದನ್ನ ಮಾರಿರೋದು ಗೊತ್ತಿಲ್ಲ, ಇದನ್ನ ತಗೊಂಡಿರೋದು ಗೊತ್ತಿಲ್ಲ. ಎಂತವ್ನ್ ಇರ್ಬೇಕು ಹೇಳ್ರಿ ನಾನು. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಇವಾಗ ಹೋಗಿ ನಮ್ಮ ಮನೇಲಿ ತೋರ್ಸನ. ನಮ್ಮ ಅಮ್ಮ ಐತೆ ಮನೇಲಿ. ಇವಾಗ ನಮ್ಮ ಅಪ್ಪ ಇರಲ್ಲ. ನಮ್ಮ ಅಮ್ಮಂಗ್ ತೋರ್ಸನ ಏನನ್ನುತ್ತೆ ಅಂತ. ನೋಡ್ರಿ ನಮ್ಮ ಮನೆ ತಾವೆಲ್ಲ ರೋಡೇ ಆಫ್ ರೋಡಿಂಗು. ನಮ್ಮ ಮನೆ ಬಂತು. ನಮ್ಮ ಅಮ್ಮ ಏನಂತದೆ ಅಂತ ಗೊತ್ತಿಲ್ಲ. ಮಕ್ಕೆ ಉಗಿಬೋದು, ಇಲ್ಲ ಅಪ್ರಿಸಿಯೇಷನ್ ಮಾಡ್ಬೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಂದೇ ಹೊಸದು. ಅಲ್ಲಲ್ಲಲ್ಲಲ್ಲಲ್ಲ. ಅಯ್ಯೋ ನಿನ್ನ ಹೂ ಕಣಮೋ. ನಂಬರ್ ಪ್ಲೇಟ್ ಎಲ್ಲ ಐತ್ ನೋಡು ಬೇರೆಯವ್ರದಾಗಿದ್ರೆ. ಅರ್ಥ ಆಯ್ತು ಅನ್ಸುತ್ತೆ. ಹೆಂಗೈತೆ ಇದು? ಗುರು ತರದ್ದು. ಕಲರ್ ಚೆನ್ನಾಗದೆ ಅಂತನ. ಹೊಸದು ನೆನ್ನೆಲ್ಲಿ ಮೈಸೂರಲ್ಲಿ ತಗೊಂಡು ಅಲ್ಲೆಲ್ಲರೂ ಇದ್ದಿ ಬಂದಿದ್ದು. ಅದನ್ನ ಮಾರಿದ್ರೆ ಅಲ್ವಾ ಇದನ್ನ ತಗೊಳಕಾಗಿದ್ದು. ನಂಬರು 9 ಬರ್ತದೆ. ಇದು ಯಾವ ಥರ ಗಾಡಿ ಅಂದರೆ ಈ ಗುಂಡಿಗಳು ಆ ಥರ ಇದ್ರು ಏನು ಟೆನ್ಷನ್ ತಾಳಂಗಿಲ್ಲ. ಅದು ಹಂಗೆ ಬರೋದು ಹೈಟ್ಗೆ. ಹಿಂಗೆ ಗುಂಡಿ ಹೋದಾಗ ಈ ಟೈರು ಮತ್ತೆ ಇದು ಹಿಂಗೆ ಒಳಿಕ್ ಹೋದಾಗ ಈ ಟಚ್ ಆಗ್ಬಾರ್ದು ಅಂತ ಇಲ್ಲಿ ಕೊಟ್ಟಿದ್ರೆ. ನಾನು ಮತ್ತೆ ಇನ್ನೊಬ್ಬ ಶಾಸ್ತ್ರಿ ಅಂತವನಲ್ಲ, ಶಾಸ್ತ್ರಿ ನಾನು ಸೇಮ್ ತಗೊಂಡಿದ್ದು. ನಾನು ಅವ್ನ್ ಬೇರೆ ಕಲರು, ನನ್ ಬೇರೆ ಕಲರು. ಇದು ಎಷ್ಟು ಹೇಳಿ ಇವಾಗ ಎಷ್ಟಿರ್ಬೋದು ಹೇಳಿದು? 2.5 ಲಕ್ಷ ಇದು. ಅದು ಸ್ಪೋರ್ಟ್ಸ್ ಬೈಕು. ಹಿಂಗ್ ಕೂತ್ಕೊಳ್ಳೋದು ಸ್ಪೋರ್ಟ್ಸ್ ತರ. ಇದ್ರಲ್ಲಿ ಹಿಂಗೆ ಆರಾಮಾಗಿ ಕೂತ್ಕೊಂಡು ಓಡ್ಸೋ ತರ ಇದು. ಇದ್ರಲ್ಲಿ ಇದೆಲ್ಲ ಚೆನ್ನಾಗಿರ್ತದೆ. ಹಿಂಗ್ ಸಸ್ಪೆನ್ಷನ್ನು ಹಿಂಗೆ. ಇವಾಗ ಗಿಂಡಿಲಿ ಹೋದಾಗ ಹಿಂಗೆ ಹಿಂಗೆ ನೋಡು ಹಿಂಗೆ ಆಡ್ತದೆ ಹಿಂಗೆಲ್ಲ. ಇದರಲ್ಲೇ ಬಂದಿರೋದು ಕಂಬಿ ಅದೆಲ್ಲ. ಕುಂತ್ಕೊಳ್ಳೋಕ್ಕೆ ಇದು ಹಿಡ್ಕೊಳ್ಳೋಕೆ ಹಿಂಗೆ ಕೂತ್ಕೊಂಡಾಗೆಲ್ಲ ಚೆನ್ನಾಗಿರ್ತದೆ ಕ್ಲೀನಾಗಿ. ಇದು ಇವಾಗ ನಾವು ಇದನ್ನ ಯಾವ ಥರ ಗಾಡಿ ಅಂದರೆ, ಈಗ ನೀರೇನಾದ್ರು ಇಷ್ಟುದ್ದೆಲ್ಲ ನಿಂತಿರ್ತಾವಲ್ಲ. ಇವಾಗ ನೀರೇನಾದ್ರು ಒಂದು ಇಷ್ಟುದ ನಿಂತಿರೋ ಅದ್ರೊಳಗೆ ಹೋದ್ರೂ ಏನಾಗಬಾರ್ದು, ಇದ್ರೊಳಗೆ ನೀರು ಹೋಗ್ಬಾರ್ದು ಅಂತ ಇಷ್ಟು ಹೈಟು ಕೊಟ್ಟಿರೋದು. ಇದು ಕೆಳಗಡೆ ಯಾವ್ದಾರು ಕಲ್ಲುಗಳು ಸಿಕ್ಕಿದ್ರು ಏನೂ ಟೆನ್ಷನ್ ತಗೊಳಂಗಿಲ್ಲ ಅಂತ. ಇಷ್ಟು ಉದ್ದ ಗ್ಯಾಪ್ ಇರ್ತದೆ ಇಲ್ಲಿ ಅಂತ. ಅದು ಅವಾಗಿದ್ದಿದ್ದು ಗಾಡಿ ಈ ಗಾಡಿಗೂ ಫುಲ್ ಆಪೋಸಿಟ್ ಅದು. ಅದೇ ಬೇರೆ ಥರ ಗಾಡಿ, ಇದೇ ಬೇರೆ ಥರ ಗಾಡಿ. ಇವಾಗ ಏನಂದರೆ ನಮ್ಮ ಗಾಡಿ ಮನೆ ಒಳಗಡೆ ನಿಲ್ಸೋಕ್ಕಾಗುತ್ತಾ ಇಲ್ವಾ ಅನ್ನೋದೇ ಡೌಟು ಅನ್ನಿಸ್ತೈತೆ. ಅಯ್ಯೋ ಮಹದೇಶ್ವರ. ಮನೆ ಮುಂದೆ ತಗೊಂಬಂದು ನಿಲ್ಸಿದ್ದು ಆಯಿತು ಹೊಸ ಗಾಡಿನ. ನಮ್ಮ ಅಮ್ಮ ಏನೂ ಹೇಳಲಿಲ್ಲ, ಎಲ್ಲನೂ ಚೆನ್ನಾಗೈತೆ ಅಂತು. ಹಿಂಗೆ ಸೈಡಿಗೆ ಕೂತ್ಕೊಳ್ಳೋದಲ್ವಾ, ಇವರಿಗೆ ಕೂತ್ಕೊಳ್ಳೋಕೆ ಒಂಚೂರು ಪ್ರಾಬ್ಲಮ್ ಆಗ್ಬೋದು ಸ್ಟಾರ್ಟಿಂಗಲ್ಲಿ. ಒಂಚೂರು ರೂಢಿ ಆದರೆ ಸೊರೋಗುತ್ತೆ. ಅಂದರೆ ಇದರಲ್ಲಿ ಗ್ರ್ಯಾಬ್ರಲ್ಲೆಲ್ಲ ಚೆನ್ನಾಗಿ ಕೊಟ್ಟವ್ರೆ, ಬಿಗಿಯಾಗಿ ಕರೆಕ್ಟಾಗಿ ಐತೆ ಗ್ರಿಪ್ ಹಿಡ್ಕೊಳ್ಳೋಕ್ಕೆ. ತೇಜಸ್ BR ಶೋರೂಮಲ್ಲಿ ಹಾಕಿರೋ ಸ್ಟಿಕ್ಕರ್ ಇದು. ಕವರು
ಅದು ಸ್ಟಾರ್ಟಿಂಗಲ್ಲಿ ಗಾಡಿ ತಗೊಂಡಾಗ ನೋಡ್ರಿ ಇದೊಂದು ಚಿಕ್ಕ ಕವರ್ನು ಅದು ಹಂಗಿರಕ್ಕೆ ಬಿಡ್ತಾ ಇಲ್ಲ ನನಗೆ ಮನಸ್ಸು. ಇದು ಹಿಂಗೆ ಬರೋದು, ಇಲ್ಲೊಂದು ಪ್ಲೇಟ್ ಥರ ಬರ್ತದೆ, ಅದು ಹಾಕ್ಸ್ಕೋಬೇಕು ಆಮೇಲೆ. ಇವಾಗ ಅದ್ರ ಮೇಲೆ ಹಾಕೊಂಡು ಕೂತ್ಕೋಬೇಕು ನಿಧಾನಕ್ಕೆ ಹಂಗೆ. ಇದು ಹಿಡ್ಕೊಳ್ಳೋದೈತಲ್ಲ ಕಂಬಿ, ಅದನ್ನ ಕರೆಕ್ಟಾಗಿ ಬಿಗಿಯಾಗಿ ಹಿಡ್ಕೋ ಅಷ್ಟೇ. ಇಲ್ಲಿ ಕಂಬಿ ಹಿಡ್ಕೋಬೇಕು, ಅಲ್ಲಿ ಕೆಳಗಡೆ ತಕ್ಕ ಕೈ ಹಾಕ್ಬಿಟ್ಟಿಯಾ ಸೈಲೆನ್ಸರು. ನೋಡ್ ನನ್ನ ಮಗನ ನಾಯಿ ನಮ್ಮ ಮನೆ ತವಿರೋದು ಬೇರೆ ಗಾಡಿ ತಗೊಂಡ್ಬಿಟ್ಟಿರೋದಕ್ಕೆ ಹೊಸ ಗಾಡಿ ತಗೊಂಡಿರೋದಕ್ಕೆ ನಾನು ಅಂತ ಕಂಡಿಡಿಲೇ ಇಲ್ಲ. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಅವಾಗ್ಲಿಂದ ಯಾರೋ ಬೇರೆಯವನು ಅಂತ ಬೊಗಳ್ತೈತೆ ಲಾಸ್ಟಲ್ಲಿ. ಹಿಂದೆಡೆ ಕೂತ್ಕೊಳಕ್ ಚೆನ್ನಾಗೈತಾ, ಸೀಟು ಮೆತ್ತಗೈತಾ ಚೆನ್ನಾಗಿ. ಅದು ಕಾಲ ಹಾಕೊಳ್ಳೋದು ಇನ್ನೊಂದು ಎಕ್ಸ್ಟ್ರಾ ಹಾಕ್ಸ್ಬೇಕದು. ನೆನ್ನೆ ಸ್ನಾನ ಮಾಡ್ಕೊಂಡೆ ಹೋಗಿದ್ದು, ನೆನ್ನೆ ತಗೊಂಡಿದ್ದು ಗಾಡಿ, ಇವತ್ತಲ್ಲ ನೆನ್ನೆ ತಗೊಂಡಿದ್ದು. ಇಲ್ಲಿ ಬಿಡೋಣ, ಸಿಟಿಲು ಒಳ್ಳೆ ನುಗ್ಸಾಡ್ಬೋದು ಗುರು ಗಾಡಿ. ವೆರಿ ವೆರಿ ನಿಂಬಲ್, ಈಸಿ ಟು ಹ್ಯಾಂಡಲ್. ಯಾವುದೋ ಗಣಪತಿ ಬಿಡ್ತವ್ರೆ, ಯಾವ ಏರಿಯಾ ಇದು? ನಮ್ಮ ಕುಣಿಗಲ್ ನಮ್ಮ ಫ್ರೆಂಡ್ ಅವರೊಬ್ರು ಬಿಟ್ರು ಗಣಪತಿ, ಟಮಟೆ ಅದೇನೋ ಒಂದು ಫೀಲೇ ಕೊಡ್ಲಿಲ್ಲ. ಆದ್ರೆ ಕುಣಿಯೋರು ಬೇಜಾನ್ ಜನ ಇದ್ದು ಅವತ್ತು. ಅದೇ ಇನ್ನೊಂದು ಏರಿಯಾದವ್ರು ಗಣಪತಿ ಬಿಡ್ತಿದ್ರು, ಅವ್ರದ್ದು ಟಮಟೆ ಬೀಟ್ ಸಾಕೋದ್ರಿಂದ ಹಿಡಿದು ಎಲ್ಲ ಸಾಕದ 2 ಏಟಂತೂ ಸಕ್ಕದಾಗಿ ಹೊಡಿತಾ ಇದ್ರು. ಅದ್ರಲ್ಲಿ ಕುಣಿಯೋರೇ ಇಲ್ಲ ನೋಡ್ರಿ. ಹಿಂಗೆ ಇವ್ರೆಲ್ಲವರಪ್ಪ ಇವಾಗ. ಇದೆಲ್ಲ ಏನು ಅಲ್ವಲ್ಲ ಗುರು, ಇದಕ್ಕೆ ಸೀಮ್ಲೆಸ್ ಆಗಿ ಹೋಗ್ತೈತೆ. ನ್ಯೂಟ್ರಲ್ ಮತ್ತು ಮೈಲೇಜೂ ಮಾತಾಡೋಂಗೆ ಇಲ್ಲ ಗುರು. ಮೈಸೂರಲ್ಲಿ ತಗೊಂಡಿದ ತಕ್ಷಣ ಫುಲ್ ಟ್ಯಾಂಕ್ ಹಾಕ್ಸಿದ್ದು, ಇಷ್ಟು ಖಾಲಿ ಆಗೈತೆ. ಮೈಸೂರಲ್ಲಿ ಹತ್ರ ಒಂದು 30 ಕಿಲೋಮೀಟ್ರ್ ಓಡಾಡಿ ಇವಾಗ ಮತ್ತೆ ಕುಣಿಗಲಿಗೆ ಬಂದೀನಿ ಮೈಸೂರಿಂದ. ಇನ್ನೂ ಅಷ್ಟೈತೆ ಪೆಟ್ರೋಲು. ಇದು ವೆರಿಫೈ ಮಾಡ್ತು ನಮ್ಮಮ್ಮ, ಏನು ಬೈಲಿಲ್ಲ, ಹೆಂಗೋ ಎಲ್ಲ ಕಲರ್ ಚೆನ್ನಾಗೈತೆ ಅಂತ. ಕೂತ್ಕೊಳ್ಳೋಕೆ ಒಳ್ಳೆ ಹಿಂದೆಡೆ ಗ್ರ್ಯಾಬ್ ರೈಲಿಂಗ್ ಕೊಟ್ಟೋರಲ್ಲ, ಅದು ಅವ್ರಿಗೆ ಚೆನ್ನಾಗಿರ್ತದೆ ಕಳ್ಳ, ಪರ್ಫೆಕ್ಟಾಗಿ ಹಿಡ್ಕೊಳ್ಳೋಕ್ಕೆ.